ನಮ್ಮಮ್ಮಿ ಮಾತು ತುಂಬಾ ಹೊರಟು ಒಂದು ಹೂವಿನ ತರ. ಅಯ್ಯೋ ಎಲ್ರಿಗೂ ಸಹಾಯ ಮಾಡೋಣ ಅಂತ ಅಜ್ಜಿನ್ ಬಿಟ್ಬಿಟ್ಟು ಹೊಂಟೊಂದು ಕಡವ ಅವಳು. ನನ್ನ ಮನ್ಸ್ಗೂ ನೋವು ಮಾಡ್ಬಿಟ್ಲು, ನಿನ್ನ ಮನ್ಸ್ಗೂ ನೋವು ಮಾಡ್ಬಿಟ್ಲು ಕಡವ. ಅಜ್ಜಿ ಇಲ್ಲ ಕಡವ, ಈಗ ನಾನು ಅಳಕಿಲ್ಲ. ನೀನಿದ್ಯಾ ಅಲ್ಲ, ನೀನು ನೋಡ್ಕೊಂಡು ಸಂತೋಷವಾಗಿರ್ತೀನಿ. ಈ ಕೋಪ ದ್ವೇಷ ನನ್ನ ಬಿಟ್ಬಿಟ್ಟಿದ್ದೀನಿ ಕಡವ. ಯಾರಿಗೋಸ್ಕರ ಮಾಡ್ಬೇಕು ಅದನ್ನೆಲ್ಲ ಇಲ್ಲ. ಇನ್ನು ಏನಿದ್ರು ನಿನ್ ಸಂತೋಷ ನಿನ್ನ ನಗು ನೋಡ್ಕೊಂಡು ಒಂದ್ ದಿವಸ ಕಣ್ಣು ಮುಚ್ಬಿಡ್ತೀನಿ ಬಿಡು. ಅಜ್ಜಿ ಬಿಡ್ತು ಅನ್ನಿ, ಅದ್ಯಾಕೆ ಸಹಾಯ ಮಾತಾಡ್ತೀರಾ? ನೀವು ಕೊನೆವರೆಗೂ ಖುಷಿಯಾಗಿ ನಗ್ತಾ ಚೆಂದಾಗಿದ್ರೆ ನಂಗೆ ಆಟೆ ಸಾಕು. ಅಯ್ಯಲ್ಲವ, ನಾನೊಬ್ಳು ಮಾತಾಡ್ತಾನೆ ನಿಂತ್ಕೊಂಡ್ಬಿಟ್ಟೆ. ನೀನು ಹೋಗಿ ಕೂತ್ಕೊ. ಸಾಪ್ಸಿಗೆ ಸೊಪ್ಪು ತಂದೈತೆ, ಬಸ್ಸಾರು ಮಾಡ್ತೀನಿ. ಬಸ್ಸಾರು ಮುದ್ದೆ ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಮ್ಮ ಮಮ್ಮಿಗೂ ಇಷ್ಟ ಬಸ್ಸಾರು ಅಂದ್ರೆ ಸೊಪ್ಪು. ಓ ಜಲ್ದಿ ಬಂದ್ಬಿಡೋಣ ಊಟಕ್ಕೆ. ನೀನು ಹೋಗಿ ಕೂತ್ಕೊ, ಹೋಗಿ ಕೂತ್ಕೊ. ನಿಧಾನಕ್ಕೆ ನಿಂಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇದೆ ಅಲ್ವಾ? ಏಯ್ ನೋಡ್ತಾ ಇರು ಹೆಂಗ್ ಬಲಿ ಆಗ್ತೀನಿ ಅಂತ. ಹೇಗಿದ್ದೆ ನಾನು, ಹೇಗಾಗಿದ್ದೀನಿ. ಬಾಯಲ್ಲಿ ಗೋಲ್ಡನ್ ಸ್ಪೂನ್ ಇಟ್ಟು ಹುಟ್ಟೋದಂತ ಹೇಳ್ತಾರಲ್ಲ, ಹಾಗಿದ್ದೆ. ನನ್ನ ಲೈಫಲ್ಲಿ ಕಷ್ಟ ಅನ್ನೋ ಪದಾನೇ ಕೇಳಿರ್ಲಿಲ್ಲ. ಎಲ್ಲ ನಾನು ಅನ್ಕೊಂಡಾಗೆ ನಡೀತಿತ್ತು. ನನ್ನ ಲೈಫಲ್ಲಿ ಏನೇನೆಲ್ಲ ಪ್ಲಾನ್ ಮಾಡಿದ್ದೀನಿ, ಏನೇನು ಕೆಲಸ ಮಾಡಿದ್ದೀನಿ, ಆದರೆ ಯಾರಿಗೂ ಏನು ಗೊತ್ತಾಗ್ಲಿಲ್ಲ. ಇದನ್ನೆಲ್ಲ ಎಲ್ಲರಿಗೂ ರಿವೀಲ್ ಮಾಡಿದ್ದು ನನ್ನ ಡ್ಯಾಡ್. ಎಸ್, ಇದಕ್ಕೆಲ್ಲ ಅವರೇ ಕಾರಣ. ಅಷ್ಟಕ್ಕೂ ನಾನೇನಾದ್ರೂ ಅವ್ರನ್ನ ಸಾಯಿಸದ್ನ? ಇಲ್ಲ ಅಲ್ವಾ? ಜಸ್ಟ್ ಲೈಟ್ ಆಗಿ ಹುಚ್ಚಿಡಿಯೋ ತರ ಮಾಡಿದೆ ಅಷ್ಟೇ. ಆದ್ರೂ ಅವ್ರಿಗೆ ತಿಂಡಿ ಊಟ ಎಲ್ಲ ಕರೆಕ್ಟ್ ಆಗಿ ಕೊಡ್ತಿದ್ದೆ ತಾನೆ. ಬಟ್ ಅವರು ನಾನು ಅವ್ರ ಮಗಳು ಅಂತ ಮರ್ತು ಎಲ್ರಿಗೂ ನನ್ನ ಬಗ್ಗೆ ಫಿಟ್ಟಿಂಗ್ ಇಟ್ಬಿಟ್ರು. ಏನ್ ಡ್ಯಾಡ್, ಈಗ ನೀವು ಸರಿ ಹೋದ್ರಿ ಅಂತ ಮೆರಿತಾ ಇದ್ದೀರಾ? ಮೆರೀರಿ. ಇನ್ನೆಷ್ಟು ದಿನ ಅಂತ ಮೆರಿತೀರಾ ಡ್ಯಾಡ್? ನಾನು ಇಲ್ಲಿಂದ ಆಚೆ ಬಂದೇ ಬರ್ತೀನಿ. ಆಮೇಲೆ ನೀವು ಪರ್ಮನೆಂಟ್ ಆಗಿ ಹುಚ್ಚಿಡಿಯೋ ಥರ ಮಾಡ್ತೀನಿ. ಆ ಸ್ಥಿತಿನ ನಾನು ನೋಡಿ ಖುಷಿ ಪಡಬೇಕು. ಎಸ್, ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಹಂಗ ಉಡಾಫೆ ಮಾಡಕ್ಕಾಗತ್ತೇನ್ರವ? ಅಕಸ್ಮಾತ್ ಕೊಲ್ರು ಬಂದು ಎತ್ಕೊಂಡೋದ್ರು ಏನ್ ಗತಿ? ಅಯ್ಯೋ, ಕೆಲವು ಕಣ್ಣನ್ ಮಕ್ಕಳು ಮಾಡಿ ಎತ್ತಿ ಕಿಟಕಿಯಿಂದ ಬಂದು ಎತ್ಕೊಂಡು ಹೋಗ್ತಾರೆ ಗೊತ್ತಾ? ಅವರೇ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ಮಗಳಿಗೆ ಸ್ವಲ್ಪ ಜವಾಬ್ದಾರಿ ಕಮ್ಮಿ. ನೀನು ಹೇಳೋದು ನಿಜ. ನಮ್ಮ ರಚನಾಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ. ರಚನಾ ಇತ್ತೀಚೆಗೆ ಸ್ವಲ್ಪ ಬೇಜವಾಬ್ದಾರಿಯಿಂದಾನೆ ನಡ್ಕೋತಾಳೆ. ಯಾಕೆ ಹಿಂಗೆ ಮಾಡ್ತಾಳೋ ಈ ಹುಡುಗಿ? ಇಟ್ಸ್ ಓಕೆ, ಇನ್ನೂ ಚಿಕ್ಕವಳು, ಹೇಳಿದ್ರೆ ಅರ್ಥ ಮಾಡ್ಕೋತಾಳೆ. ಎತ್ತಿಡೋದು ಮರ್ತಿರ್ತಾಳೆ ಅಷ್ಟೇ. ರಚನಾ, ಇದೆಲ್ಲ ನಿಂದೆ ತಾನೆ? ಹೌದಮ್ಮ. ಯಾಕಮ್ಮ ಹೀಗೆ ಮಾಡ್ತೀಯಾ? ರೂಮಲ್ಲಿ ಎಲ್ಲಂದ್ರಲ್ಲ ಇಡ್ತಾರಾ? ಲಾಕರಲ್ಲಿ ಇಡೋದು ತಾನೆ? ಸಾರಿ ಮಾ, ಅದು ಈಗ ಸಾರಿ ಕೇಳಿದ್ರೆ ಏನ್ ಬಂತು? ಆಮೇಲೆ ಕಳ್ದು ಹೋದ್ರೆ ನೀನೇ ಬೇಜಾರು ಮಾಡ್ಕೋತೀಯ. ಹೀಗೆಲ್ಲ ಇಡಬಾರ್ದು. ಎತ್ತಿಡು ಮೊದಲು. ಹುಷಾರಾಗಿ ಲಾಕರ್ ಅವ್ರಿಗೆ. ನಾನೇ ಸುಮ್ಮನೆ ಅನುಮಾನ ಪಟ್ಬಿಟ್ನ. ಇಷ್ಟೆಲ್ಲ ನೋಡ್ತಿದ್ರೆ ಅಜ್ಜಿ ನಿಜವಾಗ್ಲೂ ಬದಲಾಗಿದ್ದಾಳೆ ಅನಿಸ್ತದೆ. ತುಂಬ ಖುಷಿ ಆಯ್ತಮ್ಮ. ನೀವು ಒಡವೆ ದುಡ್ಡನ್ನೆಲ್ಲ ಹಾಗೆ ಎತ್ತಿಟ್ಕೊಂಡ್ಬಿಡ್ಬೋದಾಗಿತ್ತು, ಆದರೆ ಪ್ರಾಮಾಣಿಕವಾಗಿ ತಂದು ಕೊಟ್ಟಿದ್ರಲ್ಲ,
ಅಯ್ಯ ಥ್ಯಾಂಕ್ಸ್ ಅಲ್ಲ, ಯಾಕೆ ಬುದ್ಧಿ ಬುದ್ಧಿರಾ, ಮೊದಲು ದುಡ್ಡಿನ ಮೇಲೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನೂ ಬೇಕು ಅಂತಿದ್ದೆ. ಯಾವಾಗ ನಾನು 9,000 ಕಟ್ಟಕ್ಕಾಗ್ತೇನೆ 1 ವರ್ಷ ಜೈಲಲ್ಲಿ ಇದ್ನಲ್ಲ, ಆಗಲೇ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗಿದ್ದು. ನೋಡಿ ಈಗ ನನ್ನ ಜೀವನ ಹೆಂಗ್ ಬದಲಾಗೋಯ್ತು. ಹಿಂಗಾಗ್ತೀನಿ ಅಂತ ನನ್ನ ಕನ್ಸು ಮನ್ಸಲ್ಲೇ ಅಂದ್ಕೊಂಡಿರ್ಲಿಲ್ಲ. ಆದರೂ ದುಡ್ಡಿನ ವಿಷಯದಲ್ಲಿ, ಒಡವೆ ವಿಷಯದಲ್ಲಿ ತುಂಬ ಹುಷಾರಾಗಿರ್ಬೇಕು. ಈಗ ನೋಡಿ, ನೀವು ಒಂದೊಂದು ಪೈಸಾನು ಎಷ್ಟು ಕಷ್ಟ ಬಿದ್ದು ಸಂಪಾದನೆ ಮಾಡಿರ್ತೀರ. ಕೊಳ್ಳ್ರಿಗೇನು 5 ನಿಮಿಷಕ್ಕೆ ಕತ್ಕೊಂಡು ಹೋಗ್ಬಿಡ್ತಾರಪ್ಪ. ಆಮೇಲೆ ಕಷ್ಟಪಡೋರು ಯಾರು, ದುಃಖ ಪಡೋರು ಯಾರು? ನೀವೇ ತಾನೇ. ಅವರ ಆಕೆಗೆ ಸ್ವಲ್ಪ ಬುದ್ಧಿ ಹೇಳಿ, ಹುಷಾರಾಗಿ ಎತ್ತಿಕ್ಕ ಕೇಳಿ. ಸರಿ, ನಾನು ಬುದ್ಧಿ ಹೇಳ್ತೀನಿ. ಸರಿಮ್ಮ, ಹೋಗಿ ನಿಮ್ಮ ಕೆಲಸ ಏನು ನೋಡ್ಕೊಳ್ಳಿ. ಆಯ್ತು ಬನ್ನಿ. ಅಜ್ಜಿ, ನನ್ನ ಕ್ಷಮಿಸ್ಬಿಡು. ಯಾಕೆ ಮಗ? ಆ ದುಡ್ಡು ಒಡವೆನ ಬೇಕು ಅಂತ ನಿನ್ ಕೈಗೆ ಸಿಗೋಗಿಟ್ಟಿದ್ದು ನಾನೇ. ಏನ್ ಹೇಳ್ತಿದ್ಯ ಮಗ? ಏನಂಗಂದ್ರೆ? ಹೌದು ಅಜ್ಜಿ, ಮೊದಲಿಂದಾನು ನಿನಗೆ ದುಡ್ಡು ಅಂದ್ರೆ ತುಂಬಾ ಆಸೆ ಅಲ್ವಾ? ಅದಕ್ಕೆ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೆ ಈ ಮನೆಗೆ ಬಂದಿದ್ಯಾ ಅಂತ ಅನುಮಾನ ಪಟ್ಬಿಟ್ಟೆ. ಅದಕ್ಕೆ ದುಡ್ಡು ಒಡವೆನ ನೀನು ಎತ್ಕೋತೀಯೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ ಇಂಥ ಕೆಲಸ ಮಾಡ್ಬಿಟ್ಟೆ ಅಜ್ಜಿ. ನೀನ್ ಬದಲಾಗಿದ್ಯಾ ಅಂತ ನನಗೆ ನಿಜ ಗೊತ್ತಿರ್ಲಿಲ್ಲ ಅಜ್ಜಿ. ನೀನು ಬಂದಾಗಿಂದ ನಿನಗೆ ಮರ್ಯಾದೆ ಕೊಡದೆ ಮಾತಾಡ್ದೆ, ಎಲ್ಲರ ಹತ್ರನೂ ನಿನ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ದೆ. ಈಗ ನನಗೆ ನಿನ್ ಮೇಲೆ ನಂಬಿಕೆ ಬಂದಿದ್ದು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಅಯ್ಯೋ, ಯಾಕೆ ಮಗ ಸೆಮ್ಸು ಅಂತ ಕೇಳ್ತಾ ಇದೀಯ? ನಾನ್ ಕಲ್ಸಿರೋ ಬುದ್ಧಿ ತಾನೇ ನಿನ್ ತಲೆಯಲ್ಲಿ ತುಂಬಿಕೊಂಡಿರೋದು. ನಿಮ್ಮಿಬ್ಬರನ್ನ ಶಾಲೆ ಕಳಿಸ್ಲಿಲ್ಲ, 4 ಅಕ್ಷರ ಬರಂಗ್ ಮಾಡ್ಲಿಲ್ಲ, ಬರೀ ಸುಳ್ಳು ಹೇಳೋದು, ಕಳ್ತನ ಮಾಡೋದ್ ಕಲಿಸ್ದೆ. ಈ ಕಳ್ತನ ಮಾಡೋದ್ರಿಂದ ನೀವಿಬ್ರು ಅದೆಷ್ಟೋ ಅವಮಾನಗಳು ಅನುಭವಿಸೋದ್ರಿ ಅಲ್ವಾ ನನ್ನಿಂದ. ನನ್ನ ಮಗ, ನನಗೆ ಕ್ಷಮಿಸ್ಬಿಡು. ಅಜ್ಜಿ, ಅಳ್ಬೇಡ ಅಜ್ಜಿ. ಏನ್ ನೀನು ನಮ್ಮನ್ನ ಕಾಲೇಜಿಗೆ ಕಳಿಸ್ತಾ ಇದ್ರೇನು, ಕಳ್ತನ ಕಳಿಸಿದ್ರೇನು? ಈಗ ನಾನು ಬದಲಾಗಿದ್ದೀನಿ, ನೀನು ಬದಲಾಗಿದ್ಯಾ. ಅಜ್ಜಿ, ಎಷ್ಟು ಜನರ ಪ್ರೀತಿ ನಂಬಿಕೆ ಸಿಕ್ಕಿದೆ, ಇದಕ್ಕಿಂತ ಇನ್ನೇನ್ ಬೇಕಜ್ಜಿ? ಆದ್ರೂ ನಾನಿವತ್ತು ನಿನಗೆ ಅವಮಾನ ಮಾಡ್ಬಿಟ್ಟೆ, ಕ್ಷಮಿಸು. ಹುಚ್ಚುಡ್ಗ, ನಾನು ನಿಮ್ಮ ಅಜ್ಜಿ ಕೂಡ, ನನ್ನನ್ನು ಯಾಕೋ ಕ್ಷಮೆ ಕೇಳ್ತೀಯಾ? ನೀವು ಯಾವಾಗಲೂ ನನ್ನ ಹೋಗೋಜಿ ಬೋರಜ್ಜಿ ಅಂತಿದ್ದಲ್ಲ, ಹಂಗೆ ಕರಿ, ಇಷ್ಟ. ಅಜ್ಜಿ, ಇವಾಗ ಎಲ್ರಿಗೂ ನಿಮ್ಮ ಮ್ಯಾಗ ನಂಬಿಕೆ ಬಂದೈತೆ. ಅಲ್ರಿ, ನಮ್ಮ ಜೈಲಲ್ಲಿ ಈ ಥರ ಘಟನೆ ನಡೆದಿದೆ ಅಂದರೆ ನಮ್ಗೆ ಎಷ್ಟು ಅವಮಾನ ಅಲ್ರಿ. ನೀವೆಲ್ಲ ಏನ್ರಿ ಮಾಡ್ತಾ ಇದ್ದೀರಿ? ಸರ್, ಎಲ್ಲ ಥರ ಪ್ರಿಕಾಷನ್ಸ್ ತಗೊಂಡಿದ್ದೋ ಸರ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ನಡೆದೋಗ್ಬಿಟ್ಟಿದೆ. ವಾಟ್ ಆರ್ ಯು ಟಾಕಿಂಗ್? ಪ್ರಿಕಾಷನ್ಸ್ ತಗೊಂಡಿದ್ರೆ ಯಾಕ್ರಿ ಈ ಥರ ಆಗ್ತಿತ್ತು? ಸರ್, ಅವ್ರು ಅಡುಗೆ ಮಾಡ್ಬೇಕಾದ್ರೆ ಆಕಸ್ಮಿಕವಾಗಿ ಅವ್ರ ಸೀರೆಗೆ ಬೆಂಕಿ ಹತ್ಕೊಂಡ್ಬಿಡ್ತು ಸರ್. ನಾವು ಇಮಿಡಿಯೇಟ್ ಆಗಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ತಗೊಂಡೋದ್ವಿ ಸರ್. ಅಷ್ಟರೊಳಗೆ ಬಾಡಿ ಬರ್ನ್ ಆಗ್ಬಿಟ್ಟಿತ್ತು ಸರ್. ಸರಿ, ಅಲ್ಲಿ ಪ್ರತ್ಯಕ್ಷವಾಗಿ ಯಾರು ಆ ಘಟನೆ ನೋಡಿದಾರೋ ಅವ್ರ ಹತ್ರ ಎಲ್ಲ ಡೀಟೇಲ್ ಆಗಿ ಸ್ಟೇಟ್ಮೆಂಟ್ ತಗೊಂಡು ಒಂದು ಫೈಲ್ ರೆಡಿ ಮಾಡಿ. ಸರಿ ಸರ್. ಅಲ್ರಿ, ಅವ್ರ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದ್ದೀರಾ? ಇಲ್ಲ ಸರ್. ಮೊದಲು ಆ ಕೆಲಸ ಮಾಡ್ರಿ. ಸರಿ ಸರ್. ರೀ, ಏನ್ರಿ ನೋಡ್ತಿದ್ದೀರಾ?
ಬೇಗ ಹೋಗಿ ಸ್ಟೇಟ್ಮೆಂಟ್ ತಗೊಂಡು ಫೈಲ್ ರೆಡಿ ಮಾಡ್ರಿ. ಸರಿ ಸರ್, ಈಗಲೇ ರೆಡಿ ಮಾಡ್ತೀನಿ. ದಯವಿಟ್ಟು ಅಳ್ಬೇಡಿ ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಗಳು ನಮ್ಮನ್ನು ಇಷ್ಟು ಬೇಗ ಬಿಟ್ಟು ಹೋಗ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಅದೆಲ್ಲ ಒಂದಿನ ಸರಿ ಹೋಗ್ಬಿಟ್ಟು ನಮ್ಮ ಜೊತೆ ಬರ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಚಂದು, ಪ್ಲೀಸ್ ಸಮಾಧಾನ ಮಾಡ್ಕೊ. ಅನಿಕಾ ಮೇಲೆ ಸಿಟ್ಟಿತ್ತು, ಆದ್ರೆ ಅವಳು ನನ್ನ ಮೊಮ್ಮಗಳು ಅನ್ನೋ ಅಗಾಧವಾದ ಪ್ರೀತಿನೂ ಇತ್ತು. ಅವಳು ಒಂದ್ಸಲ ಬದಲಾಗ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ದೇವ್ರು ಅವಳಿಗೆ ಅವಕಾಶನೇ ಕೊಡ್ಲಿಲ್ಲ. ಎಷ್ಟು ವಿಚಿತ್ರ ಅಲ್ವಾ ರಮೇಶ್? ಅವಳು ತಪ್ಪು ಕೆಲಸ ಮಾಡುವಾಗ ಅವಳಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ನನ್ನ ಮಕ್ಕಳು ಅಂತ ನೋಡ್ದಲೇ ನಾನು ಪಟ್ಟು ಹಿಡ್ದಿದ್ದೆ. ಅವಳು ಜೈಲ್ ಸೇರಿದಾಗ ಆಮೇಲೆ ಅವಳು ನೋಡ್ಬೇಕು ಅಂದ್ರೂ ನನಗೆ ಅವಳು ನೋಡೋ ಮನ್ಸಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಮಗಳು ಅನ್ನೋ ಪ್ರೀತಿಯಿಂದ ಅವಳು ನೋಡಬೇಕು ಅನ್ನೋ ಆಸೆ ಆಯ್ತು. ಆದ್ರೆ ಅಷ್ಟರಲ್ಲಿ ಅವಳಿರುವಾಗ ಅವಳನ್ನು ಕ್ಷಮಿಸೋ ಮನ್ಸು ಬರ್ಲಿಲ್ಲ. ಆದ್ರೆ ಈಗ ಅವಳನ್ನು ಒಂದ್ಸರಿ ನೋಡ್ಬೇಕು, ಅವಳನ್ನು ಮುದ್ದಾಡಬೇಕು ಅನ್ಸ್ತಾರೆ ರಮೇಶ್, ಮುದ್ದಾಡಬೇಕು ಅನ್ಸ್ತಾರೆ. ಚಿಕ್ಕಮ್ಮ, ನೀವೇಟ್ ನೋವು ಅನ್ಭವಿಸ್ತಿದ್ದೀರಾ ಅಂತ ನಂಗೆ ಅರ್ಥ ಆಯ್ತಾಯ್ತಾ ಚಿಕ್ಕಮ್ಮ. ಅನಿಕಾನ ನಿಮ್ ಪ್ರಪಂಚ ಹಾಕಿದ್ಲು, ಅವಳ ಖುಷಿನ ನಿಮ್ ಖುಷಿ ಅಂತ ನೀವು ಬದುಕ್ತಿದ್ರಿ. ನೀವಿಬ್ರು ಯಾವತ್ತೂ ತಾಯಿ ಮಗಳ ತರ ಇರ್ಲಿಲ್ಲ, ಫ್ರೆಂಡ್ಸ್ ತರ ಇರ್ತಿದ್ರಿ. ಈಗ ನಿಮ್ ಮನಸ್ಥಿತಿ ಹೆಂಗಿರ್ತೈತೆ ಅಂತ ಅರ್ಥ ಆಯ್ತಾಯ್ತ ಚಿಕ್ಕಮ್ಮ. ಅಲ್ಲ ಚಿಕ್ಕಮ್ಮ, ದಯವಿಟ್ಟು ಹಿಂಗ್ ದುಃಖನ ತಡಿಬೇಡಿ, ಕಣ್ಣೀರ್ನ ಕಲ್ಲಾಗಕ್ ಬಿಡ್ಬೇಡಿ ಚಿಕ್ಕಮ್ಮ. ಮತ್ತು ನಿಮ್ ಮನ್ಸನ್ನ ನಿರಾಳ ಮಾಡ್ಕೊಳ್ಳಿ ದಯವಿಟ್ಟು ಚಿಕ್ಕಮ್ಮ, ಹತ್ತು ಬಿಡಿ. ಹತ್ಬೇಡಮ್ಮ ಊರ್ಮಿಳ, ಹತ್ತು ನಿನ್ ಮನ್ಸನ್ನ ಹಗರ ಮಾಡ್ಕೊ. ಊರ್ಮಿಳ ಆಂಟಿ, ನೀವು ಹೀಗಿದ್ರೆ ತುಂಬ ತೊಂದರೆ ಆಗುತ್ತೆ. ಮನಸ್ಸಲ್ಲಿ ತುಂಬ ಹೊತ್ತು ದುಃಖನ ತಡೆದಿಟ್ಕೋಬಾರ್ದು. ನಿಮ್ಗೆ ಅಳು ಬರ್ತಿದೆ ಅಂದರೆ ಅದನ್ನು ತಡಿಬೇಡಿ, ದಯವಿಟ್ಟು ಹತ್ಬೇಡಿ. ಹೌದು ಆಂಟಿ, ಒಂದ್ಸಲ ಮನ್ಸು ಬಿಚ್ಚಿ ಹತ್ಬಿಡಿ, ಸಮಾಧಾನ ಆಗುತ್ತೆ. ಊರ್ಮಿಳ ಅವ್ರೆ, ನಿಮ್ ಕಷ್ಟ ನನಗೆ ಅರ್ಥ ಆಗತ್ತೆ.
ಯಾವುದೇ ತಾಯಿಗಾಗ್ಲಿ ಹೆತ್ತು ಮಕ್ಕಳೇ ಜೀವ ಆಗಿರುತ್ತೆ. ಅಂತ ತಾಯಿ ಮುಂದೆ ಮಕ್ಕಳು ಈ ರೀತಿ ಆದ್ರೆ ಅದು ತಡ್ಕೊಳ್ಳೋದಿಕ್ಕಾಗಲ್ಲ. ತಡ್ಕೊಳಕ್ ಆಗದೇ ಇರೋ ನೋವು. ನನ್ಗದೆಲ್ಲ ಅರ್ಥ ಆಗತ್ತೆ. ನೋಡಿ, ನಾವ್ ಯಾರೇ ಸಮಾಧಾನ ಮಾಡಿದ್ರು ನಿಮಗ್ ಸಮಾಧಾನ ಆಗಲ್ಲ. ನಿಮಗ್ ನೀವೇ ಸಮಾಧಾನ ಮಾಡ್ಕೋಬೇಕು. ದಯವಿಟ್ಟು ಊರ್ಮಿಳವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಒಂದು ಸಲ ಹತ್ತು ಬಿಡಿ, ಮನ್ಸು ಸಮಾಧಾನ ಆಗ್ಬಿಡುತ್ತೆ. ನನಗೆ ಇಷ್ಟೊಂದು ಫೀಲ್ ಆಗ್ತಾ ಇರುವಾಗ ಊರ್ಮಿಳಗೆ ಇಷ್ಟೊಂದು ಫೀಲ್ ಆಗ್ಬೋದು. ಅಂದ್ರೆ ಅವಳು ಮುದ್ದಾಗಿ ಬೆಳೆಸಿದ ಮಗಳು, ಅವಳ ಮೇಲೆ ತುಂಬಾನೇ ಆಸೆ ಕಟ್ಕೊಂಡಿದ್ಲು. ವೇಳೆ ಈಗ ಬದುಕಿದ್ರೆ ಊರ್ಮಿಳನ್ ಪ್ರೀತಿ ಅವಳನ್ನು ಬದಲಾಯಿಸ್ಬಿಡ್ತಿತ್ತು. ನಿಜ ಅಪ್ಪಯ್ಯ, ಅನಿಕಾ ಖಂಡಿತವಾಗ್ಲೂ ಬದಲಾಯ್ತಿದ್ಲು. ಅನಿಕಾ ಕೆಟ್ಟವಳಲ್ಲ ಅಪ್ಪಯ್ಯ. ಅವಳು ಕೆಟ್ಟವಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸಂದರ್ಭ ಅವಳನ್ನ ಕೆಟ್ಟವಳಾಗಿ ಮಾಡ್ತು ಆಟಯ್ಯ. ಏನ್ ಮಾಡಕ್ಕಾಗೈತಿದ್ದೆ ಅಪ್ಪಯ್ಯ. ಆ ದೇವರು ಅವಳಿಗೆ ಬದಲಾಗೋ ಅವಕಾಶನೇ ಕೊಡ್ಲಿಲ್ಲ. ಅಪ್ಪಯ್ಯ ನೋಡಿ, ನೀವೊಂದ್ ಕಡೆ, ಚಿಕ್ಕಮ್ಮ ಒಂದ್ ಕಡೆ ಈ ರೀತಿ ನೊಂದ್ಕೊಂಡಿದ್ರೆ ನಾವೆಲ್ಲರೂ ಹೆಂಗ್ ನೆಮ್ಮದಿಯಾಗಿರಕಾಯ್ತೈತೆ ಹೇಳಿ. ಚಿಂತೆ ಮಾಡ್ದೆ ಸಮಾಧಾನ ಮಾಡ್ಕೊಳ್ಳಿ ಅಪ್ಪಯ್ಯ. ಏನ್ ಸಮಾಧಾನ ಮಾಡ್ಕೊಳ್ಳಿ ಕಮ್ಲಿ. ನನಗೊಂದ್ ಕಡೆ ಪಶ್ಚಾತ್ತಾಪ ಕಾಡ್ತಾ ಇದೆ, ಒಂದ್ ಕಡೆ ಅನಿಕಾ ಒಳ್ಳೆಯವಳೋ ಕೆಟ್ಟವಳ ಅಟ್ಲೀಸ್ಟ್ ನನ್ ಕಣ್ಮುಂದೆ ಇರ್ತಾ ಇದ್ದೆ. ಆದ್ರೆ ಇವತ್ತು ಅವಳು ನನ್ನಿಂದನೇ ಜೈಲಿಗೆ ಹೋದ್ಲಾ, ಅವಳ ಸಾವಿಗೆ ನಾನೇ ಕಾರಣ ಅನ್ಸ್ತಾ ಇದೆ ಕಮ್ಮಿ. ಅಪ್ಪಯ್ಯ, ಯಾಕಂಗೆಲ್ಲ ಯೋಚನೆ ಮಾಡ್ತೀರಾ? ಇದೆಲ್ಲ ನಮ್ ಕೈಲಿರ್ತೈತಾ ಹೇಳಿ? ಇದೆಲ್ಲ ವಿಧಿಯಾಟ ಅಪ್ಪಯ್ಯ. ಆ ದೇವ್ರ ಆಡಿಸ್ತಿರೋ ಆಟ. ನಾವೇನು ಮಾಡಕ್ ಆಗಿಲ್ಲ. ದಯವಿಟ್ಟು ನೀವ್ ಹಿಂಗೆಲ್ಲ ಯೋಚನೆ ಮಾಡ್ಬೇಡಿ ಅಪ್ಪಯ್ಯ. ಅವಳು ಬದ್ಲಾಗ್ಲಿ ಅಂತ ನೀವ್ ಹಂಗ್ ಮಾಡಿದ್ರಿ, ಅವಳಿಗೆ ಹಿಂಗಾಗ್ಲಿ ಅಂತನಾ? ನನಗೆ ಗೊತ್ತಿಲ್ಲ, ಏನು ತೋಚ್ತಾ ಇಲ್ಲ. ಇವತ್ತು ನೀವೆಲ್ಲ ನಮ್ಮ ಜೊತೆ ಇದ್ದೀರಾ, ಒಬ್ರೆಲ್ಲ ಒಬ್ರು ಬಂದು ಸಮಾಧಾನ ಮಾಡ್ತಾ ಇದ್ರಿ. ಆದ್ರೆ ನಾಳೆಯಿಂದ ನಾನು, ಅಮ್ಮ, ಊರ್ಮಿಳ, ಅವಾಗ ನಾವು ಮಧ್ಯೆ ಇರೋ ಮೌನಕ್ಕೆ ಕೊನೆನೇ ಇಲ್ಲ ಅಮ್ಮ. ಅಪ್ಪಯ್ಯ, ನೀವೇನು ಚಿಂತೆ ಮಾಡಬೇಡಿ ಅಪ್ಪಯ್ಯ. ನಾವೆಲ್ಲರೂ ಯಾವಾಗಲೂ ನಿಮ್ಮ ಜೊತೆಯಾಗೇ ಇರ್ತೀವಿ. ಇವತ್ತು ಈ ದುಃಖ ಇರ್ಬೋದು ಅಪ್ಪಯ್ಯ, ಕತ್ಲಾದ್ಮೇಲೆ ಬೆಳಗ್ಗೆ ಬರಲೇಬೇಕಲ್ವಾ? ಸಾವಿಲ್ದೇನು ಮನೆ ಯಾವ್ದೈತೆ ಹೇಳಿ? ನೀವೇನು ಚಿಂತೆ ಮಾಡಬೇಡಿ. ಕಾಲಕ್ಕೆ ಎಲ್ಲನೂ ಮರೆಸೋ ಶಕ್ತಿ ಐತೆ ಅಪ್ಪಯ್ಯ. ಈ ನೋವು ಅಷ್ಟೇ ಕ್ರಮೇಣ ಮರೆ ಆಯ್ತೈತೆ. ಜೀವನ
ಅಲ್ಲಮ್ಮ, ಒಬ್ಬ ಹೆಣ್ಣು ಮಗಳು ತಿಥಿ ಮಾಡ್ತಿರೋದು ನನ್ನ ಜೀವನದಲ್ಲಿ ಇದೇ ಮೊದಲು ನೋಡ್ತಾ ಇರೋದು. ನನ್ ಕಣ್ಣಿಗೆ ಬಿದ್ಮೇಲೆ ನಿಮ್ ಲೈಫಲ್ಲಿ ನೀವ್ ನೋಡ್ತಿರೋ ಇನ್ಸಿಡೆಂಟ್ಸ್ನೆಲ್ಲ ನೋಡ್ಬೇಕಾಗತ್ತೆ. ನನ್ನ ಲೈಫಲ್ಲಿ ಯಾರೇ ಬಂದ್ರು ಅವ್ರು ಎಲ್ರಿಗೂ ಅನ್ವಯಿಸುತ್ತೆ. ಟೈಮ್ ವೇಸ್ಟ್ ಮಾಡಬೇಡಿ, ಪೂಜೆ ಶುರು ಮಾಡಿ. ಅಂದಂಗೆ ಇವರೆಲ್ಲ ಯಾರಮ್ಮ? ಇವರೆಲ್ಲ ನನ್ನ ಫ್ಯಾಮಿಲಿ. ಅಯ್ಯೋ ಪಾಪ, ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ರ? ನೋ, ಇವರೆಲ್ಲ ಇನ್ನೂ ಸತ್ತಿಲ್ಲ. ಈಗ ಹೋಗಿ ಸಾಯಿಸ್ತೀನಿ. ನಾಳೆ ದಿನ ಇವ್ರು ಎಲ್ರು ಕಾರ್ಯ ಮಾಡಕ್ ಟೈಮ್ ಸಿಗುತ್ತೋ ಇಲ್ವೋ, ಅದಕ್ಕೆ ಈಗಲೇ ಅಡ್ವಾನ್ಸ್ ಆಗಿ ಕಾರ್ಯಗಳನ್ನ ಮುಗಿಸ್ತಾ ಇದ್ದೀನಿ. ಏನಮ್ಮ, ಬದುಕಿರೋರಿಗೆ ಯಾರಾದ್ರೂ ಪಿಂಡ ಇಡೋ ಕಾರ್ಯಕ್ರಮ ಮಾಡ್ತಾರ? ಲಿಸನ್, ಎಕ್ಸ್ಟ್ರಾ ಪ್ರಶ್ನೆಗಳೆಲ್ಲ ಕೇಳಕ್ ಹೋಗ್ಬೇಡಿ. ಇವರೆಲ್ಲ ಹೇಗ್ ಸತ್ರು, ಯಾವಾಗ ಸತ್ರು, ಇವ್ರು ಎಲ್ಲೇ ಇದ್ರು ಪ್ಲೀಸ್ ಅಜ್ಜಿ, ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ? ನನ್ ಕೈಯಾರ ಎತ್ತಾಡ್ಸಿದ ಮಗು ಅನೇಕ ನನ್ ಕಣ್ಮುಂದೆ ಹೇಗಾಗ್ಬಿಟ್ಟಲ್ಲ. ನನ್ ಕೈ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲಪ್ಪ. ದೇವ್ರು ಯಾಕೆ ನನಗೆ ಇಂಥ ಶಿಕ್ಷೆ ಕೊಟ್ನೋ ಏನೋ. ಅಡಿರೋವರೆಗೂ ದ್ವೇಷ, ಕೋಪ ಅಂತ ನೆಮ್ಮದಿಯಾಗಿ ಬದುಕಲೇ ಇಲ್ಲ. ಒಂದ್ ದಿವಸನ ಕಣ್ ತುಂಬ ನಿದ್ದೆ ಮಾಡ್ಲೇ ಇಲ್ಲ ಅವಳು. ಎಂತ ಕೆಲಸ ಮಾಡ್ಕೊಬಿಟ್ರು. ಅವಳ ಆತ್ಮಕ್ಕೆ ಶಾಂತಿ ಕೊಡಪ್ಪ, ಶಾಂತಿ ಕೊಡು. ರಿಷಿ ಸರ್, ಬದುಕಿರುವಾಗ ಎಷ್ಟೆಲ್ಲ ಸಾಧಿಸ್ತೀವಿ. ನಾನು, ನೀನು, ನಂದು, ನಿಂದು ಅಂತೆಲ್ಲ ಒಡ್ದಾಡ್ತೀವಿ. ಅದೇ ಸತ್ಮ್ಯಾಕೆ ಪಾಪ ಅನ್ಕೋತೀವಿ. ಹಿಂಗಾಗ್ಬಾರ್ದಿತ್ತು ಅಂತ ನೊಂದ್ಕೋತೀವಿ. ಬದುಕಿರುವಾಗ್ಲೇ ನಾವು ಮನ್ಸಾಗೆ ಹಾಗೆ ಇಟ್ಕೊಳ್ದೆ ಎಲ್ಲನ ಕ್ಷಮಿಸ್ಬಿಟ್ರೆ ಎಷ್ಟು ಚೆನ್ನಾಗಿರತ್ತಲ್ವ ಸರ್? ಚಿಕ್ಕಮ್ಮ ಮೊದಲನೇ ಕಿತ್ತಾನೆ ಬಂದು ಅನಿಕನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡಾಗ್ಲೇ ನಾವೆಲ್ಲರೂ ಅನಿಕನ್ನ ಕ್ಷಮಿಸಿದ್ರೆ ಇವತ್ತಿಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ ಸರ್? ಕಮಲಿ ಅವರ, ಅನಿಕಾ ತೀರ್ಕೊಂಡಿದ್ದಾಳೆ ಅನ್ನೋ ದುಃಖದಲ್ಲಿ ಈಗ ಏನೇನಾಗಿದೆಯೋ ನಮ್ಮ ಲೈಫಲ್ಲಿ ಅದಕ್ಕೆಲ್ಲ ಕಾರಣ ನೀವೇ ಅಂತ ಅನ್ಕೊತಾ ಇದ್ದೀರಾ. ಆದರೆ ಇದಕ್ಕೂ ನಿಮ್ಮದು ಯಾವ ಸಂಬಂಧನೂ ಇಲ್ಲ ಕಮಲಿ ಅವರ. ನೋಡಿ, ಅನಿಕಂಗೆ ಅವನ ಲೈಫಲ್ಲಿ ಈ ಥರ ಎಲ್ಲ ಆಗಬೇಕು ಅಂತ ಇತ್ತು ಅನ್ಸುತ್ತೆ, ಹಾಗಾಗಿದೆ. ಆದರೆ ವಾಸ್ತವ ಅದಲ್ಲ. ನೋಡಿ, ಅನಿಕಾಗೆ ಹೀಗಾಗಬೇಕು ಅಂತ ದೇವರು ಮುಂಚೆನೇ ಡಿಸೈಡ್ ಮಾಡಿದ್ದ ಅನ್ಸುತ್ತೆ. ಹಾಗಾಯಿತು, ಅದನ್ನು ನಾವು ಒಪ್ಕೊಂಡು ನಮ್ಮ ಜೀವನನ ಮುಂದುವರ್ಸ್ಕೊಂಡು ಹೋಗಬೇಕು. ಕಮಲಿ ಅವರೇ, ಇದು ವಾಸ್ತವ. ಅನಿಕನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೇಳ್ಕೊಳ್ಳೋಣ. ನಿಮಗ್ ಮೊದ್ಲೇ ಹೇಳಿದ್ನಲ್ಲ, ದಕ್ಷಿಣೆ ಅಮೌಂಟು ದೊಡ್ಡದಾಗಿರುತ್ತೆ ಅಂತ. ನೋಡಮ್ಮ, ನಾನು ಮದುವೆ ಮಾಡಿಸೋದ್ರಲ್ಲಿ ತುಂಬಾ ಎಕ್ಸ್ಪರ್ಟು. ಮದುವೆ ಮಾಡಿಸಿದ್ರೆ ಕೈ ತುಂಬ ಸಂಭಾವನೆನೂ ಕೊಡ್ತಾರೆ. ಆದರೆ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮು ತಿಥಿ ಮಾಡಿಸಿದ್ದಕ್ಕೆ ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟಿರೋದು.
ನೋಡಮ್ಮ ಇನ್ ಮುಂದೆ ಯಾವ್ದಾದ್ರು ಇಂಥ ಸಿಟಿ ಕೆಲಸ ಇದ್ರೆ ನನ್ನನ್ನೇ ಕರಿಯಮ್ಮ. ಆಯ್ತಾಯ್ತು. ಅಂದಂಗೆ ನೀವ್ ಮದ್ವೆ ಮಾಡ್ಸೋದ್ರಲ್ಲಿ ಎಕ್ಸ್ಪರ್ಟಾ? ಹೂನಮ್ಮ, ತುಂಬಾ ಎಕ್ಸ್ಪರ್ಟು. ನಾನು ಇದುವರೆಗೂ ಮದುವೆ ಮಾಡ್ತಿರೋದ್ರಲ್ಲಿ ಯಾವುದು ಫೈಲೇ ಆಗಿಲ್ಲ, ಎಲ್ಲ ಸೂಪರ್ ಹಿಟ್. ವಾವ್, ನೈಸ್, ಒಳ್ಳೇದೇ ಆಯ್ತು. ಯು ಡೂ ಒನ್ ಥಿಂಗ್, ಹೇಗೋ ನೀವ್ ಇಲ್ಲೇ ಇದ್ದೀರಾ, ಇವತ್ತು ಒಂದ್ ಮದ್ವೆ ಕೂಡ ಮಾಡಿಸ್ಬೇಕಿತ್ತು, ಅದನ್ನ ನೀವೇ ಮಾಡಿಸ್ಬಿಡಿ. ಏನು ಮದುವೆನಾ? ಬಂದಿದ್ದಕ್ಕೆ ಆ ಕೆಲಸ ಆಗೋಗ್ಬಿಡ್ಲಿ. ಓಕೆ, ನೀವು ಮಂಟಪದ ಹತ್ರ ಎಲ್ಲ ರೆಡಿ ಮಾಡ್ತಾ ಇರಿ, ಅಷ್ಟೊತ್ತಿಗೆ ಮದ್ವೆ ಹೆಣ್ ಕೂಡ ಬರ್ತಾಳೆ. ಹಲೋ ಡೀಲ್ ರಾಣಿ, ನಾನು ಅನಿಕಾ ಮಾತಾಡ್ತಾ ಇರೋದು. ಎಷ್ಟು ನೋವಾಗಿರ್ಬೋದು ಅಂತೆ. ಒಂದ್ ಸಣ್ಣ ಗಾಯ ಆದ್ರೆ ಅವಳು ತಡ್ಕೋತಾ ಇರ್ಲಿಲ್ಲ, ಅಂತದ್ರಲ್ಲಿ ಇಡೀ ಮೈ ಸುಡ್ಬೇಕಾದ್ರೆ ಅವಳು ಎಷ್ಟು ಒತ್ತಾಡಿರ್ಬೋದು, ಎಷ್ಟು ಕೋಳಾಡಿರ್ಬೋದು. ಇದಕ್ಕೆಲ್ಲ ಕಾರಣ ನಾನೇ ಆಗ್ಬಿಟ್ಟೆ. ನಾನೇ ಅವಳನ್ನ ಜೈಲಿಗೆ ಕಳ್ಸಿದ್ದಲ್ವಾ, ನಾನೇ ಕಾರಣ ಆಗ್ಬಿಟ್ಟೆ. ಊರ್ಮಿಳಾ, ಊರ್ಮಿಳಾ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಎಲ್ಲ ನಮ್ಮ ಕೈ ಮೀರಿತ್ತು, ಆಗ್ಬಾರ್ದಾಗೋಯ್ತು. ನಮ್ಮ ಹಣೆ ಬರ ಅನ್ಕೊಂಡು ಸಮಾಧಾನ ಮಾಡ್ಕೋಬೇಕು. ಏನೋ ಒಬ್ಳು ಮಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ, ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಂತ, ಹೇಗೆ ಸಮಾಧಾನ ಮಾಡ್ಕೊಳ್ಳಿ. ಅನಿಕನ ಹೆಸರು ಇಟ್ಕೊಂಡು ಯಾಕೆ ಫೋನ್ ಮಾಡಿರೋದು? ಸತ್ತಬಿಟ್ಟವಳೆ ನೋಡು, ಸತ್ತವಳ ಹೆಸರು ಇಟ್ಕೊಂಡು ಫೋನ್ ಎಲ್ಲ ಮಾಡಬಾರ್ದು. ಅವಳ ದೇವ ಬಂದು ನಿನ್ನ ಹಿಡ್ಕೊಂಡ್ಬಿಡ್ತಾಳೆ, ಕಾಟ ಕೊಡ್ತಾಳೆ ಅಷ್ಟೇ. ಅಯ್ಯೋ ಡೀಲ್ ರಾಣಿ, ನಾನೇ ಮಾತಾಡ್ತಾ ಇರೋದು. ಏನು ಅಷ್ಟು ಬೇಗ ನನ್ನ ವಾಯ್ಸ್ ಮರ್ತೋದ್ಯಾ? ಅನಿಕಾ, ನೀನಾ? ದೇವಾಗ್ಬಿಟ್ಟು ನನಗೆ ಫೋನ್ ಮಾಡ್ತಾ ಇದ್ಯಾ? ನೋಡು ನೋಡು, ಸಾವಿಗೆ ನಾನ್ ಕಾರಣ ಅಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ. ನನಗೆ ದೇವ ಕಾಡ್ಬೇಡ ಕಡೆ. ಏಯ್, ದೆವ್ವ ಗಿವ್ವ ಏನೂ ಇಲ್ಲ, ನಾನು ನಿಜವಾಗ್ಲೂ ಅನಿಕಾನೆ. ಏನ್ ಹೇಳ್ತಿದ್ಯಾ? ನೀನ್ ಸತ್ತಿಲ್ವಾ? ಲಿಸನ್, ಸತ್ತಿದ್ರೆ ನಾನು ಯಾಕೆ ಕಾಲ್ ಮಾಡ್ತಿದ್ದೆ? ನಾನು ಬದುಕಿದ್ದೀನಿ, ಇದೆಲ್ಲ ನಂದೇ ಪ್ಲಾನು. ಪ್ಲಾನ? ಅಯ್ಯೋ ದೇವ್ರೆ, ನನ್ಗೇನು ಅರ್ಥ ಆಗ್ತಿಲ್ವೇ. ಡೀಲ್ ರಾಣಿ, ಇದನ್ನೆಲ್ಲ ನಾನು ಮೊದಲೇ ಪ್ಲಾನ್ ಮಾಡಿದ್ದೆ. ನಾನೇನಾದ್ರೂ ಎಸ್ಕೇಪ್ ಆಗಿದ್ದೀನಿ, ಇನ್ನ ಬದುಕಿದ್ದೀನಿ ಅಂತ ಯಾರಿಗಾದ್ರೂ ಗೊತ್ತಿದ್ದಿದ್ರೆ ಅವ್ರು ನನ್ನ ಹುಡುಕ್ತಿದ್ರು, ಇದಂತೂ ಗ್ಯಾರಂಟಿಡ್. ಆ್ಯಂಡ್ ಜೊತೆಗೆ ನನ್ನ ಹತ್ರ ದುಡ್ಡೇ ಇರಲಿಲ್ಲ, ದುಡ್ಡಿನ ಅವಶ್ಯಕತೆ ತುಂಬಾ. ಕಮಲಿ ಅವರೇ, ಅವಳ ಸಾವಿಂದ ನನಗೆ ಖುಷಿ ಆಗಿಲ್ಲ. ಅವಳಿಂದ ಅಂತ ಘಟನೆಗಳು, ಅವಳಿಂದ ನಮಗಾದಂಥ ನೋವುಗಳಿಂದ ಮುಕ್ತಿ ಸಿಕ್ತು ಅಂತ ಹಾಗೆ ಹೇಳಿದೆ ಅಷ್ಟೆ. ಆದ್ರೆ ನಿಮ್ ಖುಷಿಗೋಸ್ಕರ ಅವಳನ್ನ ಜೈಲಲ್ಲಿ ನೋಡಕ್ ಹೋದಾಗ ಅವಳು ಎಂತ ಮಾತು ಹೇಳಿದ್ಲು ಅಂತ ಮರ್ತೋದ್ರ? ಸರ್, ನಾವು ಅವಳನ್ನ ನೋಡಕ್ ಹೋಗಿದ್ ಯಾವಾಗ ಸರ್? ಅವಳು ಜೈಲ್ ಸೇರಿದ ಮಾರನೇ ದಿನಾನೇ. ಆಗ ಅವಳ ಮನಸ್ಥಿತಿ ಬೇರೆ ತರಾನೇ ಇತ್ತು ಸರ್. ಸ್ಯಾನೆ ನೊಂದ್ಕೊಂಡಿದ್ಲು, ಕೋಪದಾಗಿದ್ಲು. ಅದೇ ಸ್ವಲ್ಪ ದಿನ ಆದ್ಮೇಲೆ ಹೋಗಿದ್ದಿದ್ರೆ ಅವಳ ಮನಸ್ಥಿತಿನೂ ಬೇರೆ ತರಾನೇ ಇರ್ತಿತ್ತು ಸರ್. ಅವಳಿಗೆ ಅವಳು ಮಾಡಿದ ತಪ್ಪಿನ ಅರಿವಾಗಿ ಖಂಡಿತವಾಗ್ಲೂ ಬದಲಾಗಿರ್ತಿದ್ಲು ಸರ್. ನಿಮ್ಗೆ ಆ ಅನಿಕನ್ ಬಗ್ಗೆ ಯಾಕೆ ಇಷ್ಟೊಂದು ನಂಬಿಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ತಪ್ಪೇನು ಸರ್? ಅವಳು ಬದಲಾಗ್ಲಿ ಅಂತ ಅನ್ಕೊಳ್ಳೋದೇ ತಪ್ಪ. ಆದ್ರೆ ಆ ದೇವ್ರು ಅವಳಿಗೆ ಆ ಅವಕಾಶನೇ ಕೊಡ್ಲಿಲ್ಲ. ಕಮಲಿ ಅವರೇ, ಒಂದು ಯೋಚಿಸಿ, ನೀವೇ ಯಾವಾಗ್ಲೂ ಹೇಳ್ತಿರ್ತೀರಲ್ಲ, ಎಲ್ಲದನ್ನು ದೇವ್ರು ನೋಡ್ತಿರ್ತಾನೆ. ಅವನು
ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ ಆಲ್ರೆಡಿ ನಿರ್ಧಾರ ಮಾಡಿರ್ತಾನೆ ಅಂತ. ಈಗ ಅನಿಕಿಂಗೂ ಹೀಗಾಗೋ ಥರ ದೇವ್ರೇ ನಿರ್ಧಾರ ಮಾಡಿರ್ಬೋದು ಅನ್ಕೊಳ್ಳಿ. ಅವಳು ಮಾಡಿದ ತಪ್ಪುಗಳಿಗೆ ದೇವ್ರೇ ಶಿಕ್ಷೆ ಕೊಟ್ಟಿಯಾನೆ ಅಂತ ಅನ್ಕೊಳ್ಳಿ. ನೋಡಿ, ಅವಳು ಬದಲಾಗೋದು ನಿಜ ಅನ್ನೋದಾಗಿದ್ರೆ ದೇವರು ಅವಳಿಗೆ ಇನ್ನೊಂದು ಅವಕಾಶ ಕೊಡ್ತಿದ್ದ. ಅವಳಿಂದ ಕಷ್ಟ ಅನುಭವಿಸಿ ಎಲ್ರಿಗೂ ಸತ್ತು ಮತ್ತೆ ಬದುಕ್ದಂಗೆ ಆಗಿದೆ. ಕಮಲಿ ಅವರ, ಈಗ ಅವಳ ಬಗ್ಗೆ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಮೋರೋವರ್, ನೀವು ಅವಳನ್ನ ವಹಿಸ್ಕೊಂಡು ಮಾತಾಡ್ತಿರೋದು ನಾನು ಕೇಳಿಸ್ಕೊಳಕ್ಕಾಗ್ತಿಲ್ಲ. ಎಲ್ರೂ ಸಾಯಿಸೋದಕ್ಕೆ ಪ್ಲಾನ್ ಮಾಡಿ ಕೊನೆಗೆ ಅವಳಿಗೆ ಈ ಥರ ಒಂದು ಸಾವು ಬಂದಿದೆ ಅಷ್ಟೇ. ಸರ್, ಯಾಕೆ ಸರ್ ಹಂಗಂತೀರಾ? ಒಂದ್ಕಿತ ಅವಳ ದೃಷ್ಟಿಕೋನದಾಗ ಯೋಚನೆ ಮಾಡಿ ನೋಡಿ ಸರ್. ಅವಳ ಪ್ರಕಾರ ಅವಳು ಮಾಡೋದು ಯಾವುದು ತಪ್ಪಲ್ಲ. ಯಾಕಂದ್ರೆ ಅವಳು ಇದನ್ನೆಲ್ಲ ಮಾಡಿದ್ದು ನಿಮ್ ಪ್ರೀತಿ ಪಡ್ಕೊಳ್ಳೋದಕ್ಕೋಸ್ಕರ.